ಅಂದ್ರೆ ಎಷ್ಟು ಮನೆ ಇವಾಗ ಬಾಡಿಗೆ ಕೊಟ್ಟಿದ್ದೀರಾ? ಸುಮಾರು ಇದೆ, ಒಂದು 100-150 ಚಿಕ್ಕ ಚಿಕ್ಕ ಮನೆಗಳಿದೆ. ನಂದು ಹೋರಾಟಗಳ ಕೇಸು, ಪ್ರಾಪರ್ಟಿ ಕೇಸು ಎಲ್ಲ ನೀವು ನೋಡೋದಾದ್ರೆ ಒಂದು 22-23 ಕೇಸ್ಗಳಿದೆ. ಓಕೆ, ಇದು 3 ಎಕರೆ ಅಂದ್ರಲ್ಲ, ಇದೆಲ್ಲ ಹೌದು ಕಂಪ್ಲೀಟ್? ಹೌದು, ಇದು ಪೂರ್ತಿ. ಅಲ್ಲಿ ಎಂಡಲ್ಲಿ ಒಂದು ದೇವಸ್ಥಾನ ಬರುತ್ತೆ. ಇದೆಲ್ಲ ಚಿಕ್ಕ ಚಿಕ್ಕ ಲೇಬರ್ ಮನೆಗಳಿಗೆ ಹಾಗೆ ಬಿಡಬಾರ್ದು ಅಂತ ಹೇಳಿ ಇದೆಲ್ಲ ಸುಮಾರು ಹಳೇದು ನಂದಿನಿ. ಈ ಮನೆಗಳೆಲ್ಲ ಸುಮಾರು ವರ್ಷದ ಹಳೆ ಮನೆಗಳು. ಒಂದೊಂದ್ಸಲ ಹೇಳ್ತಿದ್ವಿ ಅಪ್ಪಂಗೆ, ಅಪ್ಪ ನೀನ್ ಎಲ್ಲ ಇದೆಯಲ್ಲ ನಿನ್ನ ಹತ್ರ, ನೀನ್ ಯಾಕೆ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡಬಾರ್ದು, ಮೈ ತುಂಬಾ ಒಡವೆ ಹಾಕೊಂಡು ಆ ಕಡೆ ಈ ಕಡೆ ಬಾಡಿ ಗಾರ್ಡ್ಸ್ ಈ ತರ ಎಲ್ಲ. ತಂದೆ ಹೇಳೋರು, ನಾನು ರೈತನ ಮಗ ನಾನು ಅಂತ. ಆ ಪದ ನಮ್ಮ ತಂದೆ ಯಾವಾಗ್ಲೂ ಅದನ್ನ ಬಳಸೋರು. ನನ್ಗೆ ಇದ್ದಿದ್ದು ಒಂದು ಆಸೆ ಏನು ಅಂದ್ರೆ, ಅಪ್ಪಂದೊಂದು ದೇವಸ್ಥಾನ ಚೆನ್ನಾಗಿ ನಿರ್ಮಾಣ ಆಗ್ಬೇಕು ಅಂತ. ಒಂದು ಅಪ್ಪ ಇರ್ಬೇಕಾದ್ರೇನೆ ಒಂದಷ್ಟು ಜವಾಬ್ದಾರಿಗಳು ನನಗೆ ಕೊಟ್ಟಿದ್ರು. ಅಪ್ಪನ್ಗೆ ಏನೋ ಒಂದು ನಂಬಿಕೆ ನನ್ನ ಮೇಲೆ, ಒಂದು ಭರವಸೆ. ಒಂದಾಗ ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು, ಎರಡೇ. ಸೊ ನನಗೊಂದು ಆಸೆ ಏನು ಅಂದ್ರೆ, ಇರೋಷ್ಟು ದಿನ ಏನಿದೆಯೋ ಅನುಭವಿಸೋಣ, ಬಟ್ ಕೊಡೋ ಅಂತ ಜಾಸ್ತಿ ಮಾಡೋಣ ಅಂತ. ಯಾವುದು ಏನು ಸ್ಟಾಪ್ ಆಗಿದೆ ಅಂತಲ್ಲ, ಎಲ್ಲ ವರ್ಕಿಂಗ್ ಕಂಡೀಷನ್ ಇರೋದು. ಬೈಕ್ಸ್ ಅಂತೂ ತುಂಬಾ ಕ್ರೇಜ್ ಇತ್ತು ನನಗೆ. ಕಾಲೇಜ್ ಟೈಮಲ್ಲಿ ಎಲ್ಲಾನು ಬೈಕ್ಗಳು ಓಡಿಸೋದೇ ಕೆಲಸ ಅಂತ. ನಾನು ಹೇಳಿದ್ನಲ್ಲ, ನನಗೆ ನ್ಯಾನೋನೇ ಫೇವ್ರೇಟ್ ಅಂತ. ಸೊ ಆ ಕಾರ್ ಮುಂದೆ ಇದೆಲ್ಲ ಏನೂ ಇಲ್ಲ. ಯಾಕಂದ್ರೆ ಅವರೇ ಅಲ್ವಾ ನಮಗ್ ಕಣ್ಣಿಗೆ ಕಾಣಿಸೋಂತ ದೇವ್ರು, ನಮ್ಮ ತಂದೆನೆ. ಆಮೇಲೆ ನಮ್ಮ ತಾಯಿ ನಮ್ಗೆಲ್ಲ ಹೇಗ್ ಬೋಧನೆ ಮಾಡೋರು ಅಂದ್ರೆ, ನೀವೇನಾದ್ರೂ ಯಾರನ್ನಾದ್ರೂ ಎಲ್ಲ ಇಷ್ಟಪಟ್ರೆ ಎಲ್ಲಾನು ನಾನ್ ಮದ್ವೆಗಿದ್ವೆಲ್ಲ ಮಾಡ್ಕೊಡಲ್ಲ ಅನ್ನೋ ರೀತಿಲೇ ನಮ್ಗೆ ಹೇಳೋರು ನಮ್ಮ ತಾಯಿ. ಚಿತ್ರರಂಗದಲ್ಲಿ ಇದೀವಿ ಅಂತ ಆದಾಗ ಕಾಂಟ್ರವರ್ಸಿಗಳೇ ಜಾಸ್ತಿ ಅಲ್ವಾ. ಅವ್ರ ಹೆಸರನ್ನ ಅವ್ರು ಏನಿವತ್ತು ಬದುಕಿ ಬಾಳಿದ್ರು ನಮ್ಮ ತಂದೆ, ಆ ಹೆಸರನ್ನ ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಆಸೆ ತುಂಬಾ ಇದೆ ನನಗೆ. ಅಶ್ವಿನಿ ಇಂಥ ಅವ್ರ ಬೆಂಬಲದಿಂದ ಮುಂದೆ ಬಂದ್ರು ಅನ್ನುವಂಥ ಒಂದಿದು ಎಲ್ಲೂ ಕೂಡ ಆಗಿಲ್ಲ. ಸೊ ಯಾರ ಸಪೋರ್ಟ್ ಇಂದಾನು ನಾನು ಬರ್ಬೇಕು ಅಂತಾನು ನಾನು ಅನ್ಕೊಂಡಿಲ್ಲ. ನಾನು ಯಾವಾಗ್ಲೂ ಒಂದೇನು ಅನ್ಕೊಂಡಿದ್ದೀನಿ ಅಂದ್ರೆ, ನನ್ನ ಶ್ರಮ ಇರ್ಬೇಕು. ಇವಾಗ ನಿಮ್ಮ ಮನೆಯಿಂದ ಎಂಡ್ ಅಲ್ಲಿವರೆಗೂ ನಿಮ್ದೇ ಪ್ರಾಪರ್ಟಿ? ಆಲ್ಮೋಸ್ಟ್ ಮುಂದ್ಗಡೆ ಒಂದು 4-5 ನಮ್ದಲ್ಲ. ಈ ಗ್ರೇ ಕಲರ್ ಬಿಲ್ಡಿಂಗ್ ಇದೆಯಲ್ಲ, ಅದು ನನ್ನ ತಮ್ಮನ ಮನೆ. ಇಲ್ಲಿದೆಯಲ್ಲ ಆದಿತ್ ಹೋಮ್ಸ್ ಅಂತ ಹೇಳಿ, ಅಪಾರ್ಟ್ಮೆಂಟ್ ತರ ಇದೆಯಲ್ಲ, ಮೇಲ್ಗಡೆ ನನ್ನ ತಮ್ಮ ಪೆಂಟ್ ಹೌಸ್ ಅಲ್ಲಿ ತಮ್ಮ ಇದ್ದಾನೆ. ಇದೆಲ್ಲ ನಮ್ದೆ. ಇದು ನಮ್ಮ ಹಳೆ ಮನೆ, ನಾನು ಹೇಳಿದ್ನಲ್ಲ, ಇದು ನಮ್ಮ ಹಳೆ ಮನೆ. ಪೂರ್ತಿ ಹಿಂದೆ ಎಲ್ಲ ಮನೆ ಇವಾಗ ಬಾಡಿಗೆ ಕೊಟ್ಟಿದ್ದೀರಾ? ಸುಮಾರು ಇದೆ, ಒಂದು 100-150 ಚಿಕ್ಕ ಚಿಕ್ಕ ಮನೆಗಳಿದೆ. ಅಂದ್ರೆ ಇಲ್ಲಿರೋರೆಲ್ಲ ಎಲ್ಲ ಇವರೆಲ್ಲ ನಮ್ಮವರೇ, ನಮ್ಮ ಸಂಬಂಧಿಕರಂದ್ರೆ ಎಲ್ಲ ಇವರೇ. ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಟಿವ್ಸ್ ಎಲ್ಲ ಅವರೇ. ಓಕೆ, ನಾನು ಇವಾಗ ಎಷ್ಟು ಮನೆ ಬಾಡಿಗೆ? ಒಂದ್ 2-3 ಅಂತ ಯೋಚನೆ. 100-150 ಬಟ್ ಪ್ರಾಪರ್ಟಿಗಳು ಇದ್ದಾಗ ನಂದಿನಿ ಏನು ಅಂದ್ರೆ, ಅದ್ರ ತಕ್ಕಂತೆ ಕೇಸ್ಗಳು ಇರುತ್ತೆ. ನಾವು ನೋಡಿದ ತಕ್ಷಣ ಪ್ರಾಪರ್ಟಿ ಇದೆ ಅಂತಲ್ಲ, ಒಂದಷ್ಟು ಸಮಸ್ಯೆಗಳು ಇದೆ, ಅವೆಲ್ಲ ಬಗೆಹರಿಸ್ಕೋಬೇಕು. ನಡೀತಾ ಇದೆ ಅಷ್ಟೇ, ಆ ಪ್ರಾಸೆಸ್ ಎಲ್ಲ ನಡೀತಾ ಇದೆ. ಅಂದ್ರೆ ಪ್ರಾಪರ್ಟೀಸ್ ಇದ್ದಾಗ ಅವ್ರು ಇದ್ದೇ ಇರ್ತಾರೆ. ಕೆಲವೊಂದೆಲ್ಲ ನಡೀತಿದೆ, ಭದ್ರ ಮಾಡ್ಕೊಬೇಕಾಗುತ್ತೆ. ಎಷ್ಟೇ ಭದ್ರ ಮಾಡಿದ್ರು ಕಣ್ಣಾಕವ್ರು ಇರ್ತಾರೆ ಸಂಬಂಧಗಳಲ್ಲಿ. ಎಷ್ಟೇ ನಾವು ಸೇಫ್ಟಿಯಾಗಿ ನೋಡ್ಕೊಳ್ತೀವಿ ಅಂದ್ರು ಆ ಕೇಸ್ಗಳಿಗೆ ನೀವು ದುಡ್ಡು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಈಗ ನನಗೆ ಹೇಗಾಗಿದೆ ಅಂತಂದ್ರೆ, ಅಪ್ಪ ಇರ್ಬೇಕಾದ್ರೇನೆ ಒಂದಷ್ಟು ಜವಾಬ್ದಾರಿಗಳು ನನಗೆ ಕೊಟ್ಟಿದ್ರು. ಅಪ್ಪನ್ಗೆ ಏನೋ ಒಂದು ನಂಬಿಕೆ ನನ್ನ ಮೇಲೆ, ಒಂದು ಭರವಸೆ. ಸೊ ನನ್ನನ್ನೇನು ಅವ್ರು ಯಾವತ್ತೂ ಭೇದ ಭಾವ ಮಾಡ್ತಿರ್ಲಿಲ್ಲ, ಗಂಡು ಹುಡುಗ ಹೆಣ್ಣು ಹುಡುಗಿ ಅಂತ ಹೇಳಿ. ನನಗೂ ಒಂದು ಖುಷಿ ಏನಂದ್ರೆ, ನನ್ನ ತಮ್ಮ ನನಗಿಂತ ಚಿಕ್ಕವನಲ್ವಾ, ಅವನಿಗೆ ತುಂಬ ಜವಾಬ್ದಾರಿ ಕೊಡೋದಕ್ಕೆ ನನಗೆ ಮನ್ಸೊಪ್ಪಲ್ಲ. ಹಾಗಾಗಿ ಎಲ್ಲವೂ ಇದೇನಿದೆ ಈಗ ಲೀಗಲಿ ಕೇಸ್ಗಳಾಗ್ಬೋದು, ಇವೆಲ್ಲ ಆಗ್ಬೋದು, ಇವೆಲ್ಲ ಒಂದ್ ಸ್ವಲ್ಪ ನಾನೇ ಜವಾಬ್ದಾರಿ ತಗೊಂಡು ನಾನೇ ಓಡಾಡ್ತಾ ಇದ್ದೀನಿ. ಎಷ್ಟು ಕೇಸ್ ಇರ್ಬೋದು ಮೇಡಮ್? ಹಂಗಾರೆ ಓವರ್ ಆಲ್ ಬೇರೆ ಬೇರೆ ನಂದು ಹೋರಾಟಗಳ ಕೇಸು, ಪ್ರಾಪರ್ಟಿ ಕೇಸು ಎಲ್ಲ ನೀವು ನೋಡೋದಾದ್ರೆ ಒಂದು 22-23 ಕೇಸ್ಗಳಿದೆ. ಅಂದ್ರೆ ನೀವು ಕೋರ್ಟ್ ಅಟೆಂಡ್ ಆಗೋದಕ್ಕೇನೆ? ಹೌದು, 23 ದಿನ ಹೋಗುತ್ತೆ. ಸೊ ಇವತ್ತು 2 ಕೇಸ್ ಇತ್ತು, ಅದು ಡೇಟ್ ಆಗಿದೆಯಂತೆ. ಸೊ ಈಗ ನಿಮ್ಮ ಜೊತೆ ಮಾತಾಡ್ತಾ ಮಧ್ಯದಲ್ಲಿ ಫೋನ್ ಬಂದಿತ್ತು, ಒಂದ್ಸಲ ಮಾತಾಡ್ದೆ. ನೋಡಿ, ಇದೆಲ್ಲ ಮೊನ್ನೆ ಗಣೇಶ ಇಟ್ಟಿದ್ದು ಇಲ್ಲೇನೆ ನಮ್ಮ ಕಾಲೋನಿ ಒಳಗಡೆ ಅನ್ನಲ್ಲ. ಇದು 3 ಎಕರೆ ಅಂದ್ರಲ್ಲ, ಇದೆಲ್ಲ ಹೌದು ಹೌದು, ಇದು ಪೂರ್ತಿ. ಅಲ್ಲಿ ಎಂಡಲ್ಲಿ ಒಂದು ದೇವಸ್ಥಾನ ಬರುತ್ತೆ. ಇದೆಲ್ಲ ಚಿಕ್ಕ ಚಿಕ್ಕ ಲೇಬರ್ ಮನೆಗಳಿಗೆ ಹಾಗೆ ಬಿಡಬಾರ್ದು ಅಂತ ಹೇಳಿ ಇದೆಲ್ಲ ಸುಮಾರು ಹಳೇದು ನಂದಿನಿ. ಈ ಮನೆಗಳೆಲ್ಲ ಸುಮಾರು ವರ್ಷದ ಹಳೆ ಮನೆಗಳು. ನಂಗೆ ಗೊತ್ತಿರೋ ಹಾಗೆ ಒಂದು 40-50 ವರ್ಷ ಆಗಿದೆ. ನಾನು ಹುಟ್ಟಕ್ಕೂ ಮುಂಚೆಯಿಂದನೂ ಕೂಡ ಇಲ್ಲಿ ಇದ್ದಿದ್ದೆಲ್ಲಾನು. ಏನು ಮಾಡಿಲ್ಲ, ಹಾಗೆ ಬಿಟ್ಟಿದೀವಿ. ಒಂದಷ್ಟು ಇಲ್ಲಿ ಮನೆಗಳು ಕಟ್ಟಿದೀವಿ ಬಾಡಿಗೆಗೆ, ಒಂದು 100-150 ಮನೆ ಇಲ್ಲಿಂದ ಅಲ್ಲ ಎಂಡ್ ವರ್ಗೂ ಒಂದಷ್ಟು ಮನೆಗಳಿದೆ. ಹೌದು ಹೌದು ಹೌದು. ನಾರಾಯಣಗೌಡ್ರು ಒಂದ್ ಮಾತು ಹೇಳ್ತಾ ಇರ್ತಾರೆ, ಅದೆಷ್ಟು ಅರ್ಥಪೂರ್ಣ ಅನ್ಸುತ್ತೆ ಅಂದ್ರೆ, ಒಂದಾಗ ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು, ಎರಡೇ. ಸೊ ನಾವೇನ್ ಆಸೆ ಪಟ್ರು ಯಾವ್ದು ನಾವು ತಂದಿಲ್ಲ, ಯಾವ್ದು ತಗೊಂಡು ಹೋಗೋದಕ್ಕೂ ಆಗಲ್ಲ. ಎಲ್ಲ ಇದೆ ಕಣ್ಮುಂದೆ, ಎಲ್ಲ ಕಾಣಿಸುತ್ತೆ, ಬಟ್ ಯಾವ್ದು ನನಗೇನಂತ ಏನು ಇರೋದೊಬ್ಬ ಮಗ. ಸೊ ನನಗೊಂದು ಆಸೆ ಏನು ಅಂದ್ರೆ, ಇರೋಷ್ಟು ದಿನ ಏನಿದೆಯೋ ಅನುಭವಿಸೋಣ, ಬಟ್ ಕೊಡೋ ಅಂತ ಜಾಸ್ತಿ ಮಾಡೋಣ ಅಂತ. ಸೊ ಅದಕ್ಕೆ ಅಪ್ಪ ಆಸ್ತಿ ಯಾವ್ದನ್ನು ಕರಗಿಸೋದಕ್ಕೆ ನನ್ಗೆ ಇಷ್ಟ ಇಲ್ಲ, ಬಟ್ ನಾನ್ ಸಂಪಾದನೆ ಮಾಡಿದ್ರಲ್ಲಿ ಒಂದಷ್ಟು ಕೊಡೋದಕ್ಕೆ ನನಗಿಷ್ಟ. ಹಾಗಾಗಿ ಇದನ್ನೆಲ್ಲ ಹಂಗೆ ಉಳಿಸ್ಕೊಳ್ತೀರ ಆಯ್ತು. ಓಕೆ, ಆದ್ರೆ ಇದು ಒಂದ್ ಬೆಂಗಳೂರಲ್ಲಿ 30-40 ಇದ್ರೇನೆ ಕೋಟಿಗಟ್ಲೆ ಬೆಲೆ ಬಾಳುತ್ತೆ. ಇವಾಗ ಕೋಟಿಗೆ ಬೆಲೆ ಕಟ್ಟಕ್ ಆಗಲ್ಲ ನಿಮ್ಮನ್ನು ಮತ್ತೆ ನಿಮ್ ಮನ್ಸನ್ನು.
ಇವಾಗ ಕಾರ್ ಇದೆಯಲ್ಲ ಇದೆಲ್ಲ ಬೇರೆಯವ್ರದ? ನೋಡಿ ಇದು ನನ್ನ ತಮ್ಮಂದ್ ಹಳೆ ಕಾರ್ಗಳ ಕಲೆಕ್ಷನ್ ಅಂತ ಹೇಳದ್ನಲ್ಲ, ನೋಡಿ ಇಲ್ಲಿ ನಿಲ್ಸ್ಕೊಂಡಿದ್ದಾನ ಅವನು. ಓಹೋ, ಇಲ್ಲಿ ಅಲ್ಲಿ ಜಾಗ ಸಾಕಾಗಲ್ಲ ಅಂತ ಅಲ್ಲಿ ಜಾಗ ಸಾಕಾಗಲ್ಲ ಅಂತ ಇಲ್ಲಿ ನಿಲ್ಲಿಸ್ಕೊಂಡಿದಂತ. ವಿಂಟೇಜ್ ಕಾರ್. ಹೌದು, ತುಂಬಾ ಇಷ್ಟ ಅವನಿಗೆ ಈ ಕಾರ್ಸ್. ಇನ್ನೂ ಇರ್ಬೇಕು ಅನ್ಸುತ್ತೆ ಎಲ್ಲೆಲ್ಲಿ ನಿಲ್ಸಿದಾರೋ, ಬಟ್ ಇದೊಂದಿದೆ ಕಾರು. ಸೊ ನಾನು ಹೇಳದ್ನಲ್ಲ, ಇವೆಲ್ಲ ಹೇಗೆ ಅಂದ್ರೆ ಇವೆಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರುವಂತದ್ದು ನಂದಿನಿ. ಯಾವ್ದು ಏನು ಸ್ಟಾಪ್ ಆಗಿದೆ ಅಂತಲ್ಲ, ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋದು. ಇವೆಲ್ಲ ನಾವು ಅವಾಗ ಫೋಟೋ ಶೂಟ್ಗೆ ಮತ್ತೆ ಬೋರ್ ಆದಾಗ ಮಕ್ಕಳ ಜೊತೆ ಕೂತ್ಕೊಂಡೆಲ್ಲ ರೌಂಡ್ ಹೊಡಿಯೋಕೆಲ್ಲ ಯೂಸ್ ಮಾಡ್ತಾರೆ. ನನ್ನ ತಮ್ಮ ತುಂಬಾ ಆರ್ಗನೈಸ್ಡ್, ಎಲ್ಲವೂ ನೀಟಾಗಿ ಸರ್ವಿಸ್ ಮಾಡಿಸಿ ನಿಲ್ಸಿರ್ತಾನೆ, ಯಾವ್ದು ಹಾಳಾಗಕ್ ಬಿಡಲ್ಲ. ಸೊ ಹಂಗಾಗಿ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಇದು. ಇದಕ್ಕೆ ಲಕ್ಷಾಂತರ ರೂಪಾಯಿ ಹೋಗ್ತಾ ಇರುತ್ತೆ ಅಂದಂಗಾಯ್ತು ಕಾರ್ ಕ್ರೇಜ್ಗೆ. ಮೇಂಟೈನ್ ಮಾಡ್ತಾನೆ ಅವನು. ಇದು ನಿಮ್ದೆ? ಇದು ಯಾವ್ದೋ ಒಂದು ಹೊಸದಾಗಿ ತಗೊಂಡಿದ್ದಾನೆ ಮೊನ್ನೆ ನನ್ನ ತಮ್ಮ. ಕಾರು ತಗೊಂಡು ನಿಲ್ಸ್ಕೊಂಡು BMW. BMW ಕಾರ್ ತಗೊಂಡಿದ್ದಾನೆ. ಓಕೆ, ಯಾವ್ದೋ ಒಂದು ಅಂತ ಇದ್ದೀರಲ್ಲ. ನಮ್ಗೆ ಬರೀ ಓಡ್ಸಕ್ ಬರುತ್ತೆ ಬಿಟ್ರೆ ಈ ಕಾರ್ಗಳ್ದು ಇನ್ನೇನು ನನ್ನ ಕೇಳ್ಬಿಡಿ. ನಾನು ಬೈಕು ಓಡಿಸ್ತೀನಿ, ಕಾರ್ಗಳು ಓಡಿಸ್ತೀನಿ. ಬೈಕ್ಸ್ ಅಂತೂ ತುಂಬಾ ಕ್ರೇಜ್ ಇತ್ತು ನನಗೆ. ಕಾಲೇಜ್ ಟೈಮಲ್ಲಿ ಎಲ್ಲಾನು ಬೈಕ್ಗಳು ಓಡಿಸೋದೇ ಕೆಲಸ. ಬಟ್ ಈಗೆಲ್ಲಾನು ಕಾರ್ಗಳಿದ್ರು ಅಯ್ಯೋ ಡ್ರೈವಿಂಗ್ ತಪ್ಪಿದ್ರೆ ಸಾಕಪ್ಪ ಅಂತಿರುತ್ತೆ, ಯಾಕಂದ್ರೆ ಅಷ್ಟು ಟ್ರಾಫಿಕ್. ಡ್ರೈವರ್ ಇದಾರೆ, ನಮ್ ಬಸಪ್ಪ ಇರ್ತಾರೆ, ನಾನು ಓಡಿಸ್ತೀನಿ, ನಾನು ಚೆನ್ನಾಗಿ ಡ್ರೈವ್ ಮಾಡ್ತೀನಿ. ಅಲ್ಲ, BMW ಯಾವ್ದೋ ಒಂದ್ ಕಾರ್ ಅಂತ ಇದೀರಲ್ಲ, ನಿಮ್ ತಮ್ಮ ಇದನ್ ಕೇಳಿಸ್ ಅಕ್ಕ ನನ್ BMW ಕಡೆ ತಗೊಂಡಿರೋದು, ನೀನ್ ಯಾವ್ದೋ ಒಂದ್ ಕಾರ್. ನನಗೆ ಅದಕ್ಕಿಂತ ನಾನು ಹೇಳದ್ನಲ್ಲ, ನನಗೆ ನಾನೂನೇ ಫೇವ್ರೇಟ್ ಅಂತ. ಸೊ ಆ ಕಾರ್ ಮುಂದೆ ಇದೆಲ್ಲ ಏನೂ ಇಲ್ಲ. ನೋಡ್ರ, ಲಕ್ಷ ರೂಪಾಯಿ, 1 ಲಕ್ಷ 1.5 ಲಕ್ಷ ನ್ಯಾನೋ ಎಲ್ಲಿ, 40-50 ಲಕ್ಷದ್ದು BMW ಎಲ್ಲಿ. ಇದು ನನ್ನ ತಮ್ಮನ ಮನೆ. ಇದು ಮೇಲ್ಗಡೆ ನನ್ನ ತಮ್ಮ ಇರ್ತಾನೆ ಪೆಂಟ್ ಹೌಸ್ ಅಲ್ಲಿ. ಇದೆಲ್ಲ ಬಾಡಿಗೆ ಕೊಟ್ಟಿದ್ದಾನೆ. ತಮ್ಮ ಏನ್ ವರ್ಕ್ ಮಾಡ್ತಾರೆ? ತಮ್ಮ ಬಂದು ಅವ್ನ್ ಕನ್ಸ್ಟ್ರಕ್ಷನ್ ಇದ್ದಾನೆ, ಬೇರೆ ಏನು ಕೆಲಸ ಅಂತ ಏನೂ ಇಲ್ಲ. ನಮ್ಮ ಇಡೀ ನಾವು 9 ಜನ ಮಕ್ಕಳಲ್ಲಿ ವೃತ್ತಿ ಅಂತ ನಾನು ಒಬ್ಳೆ ಅನ್ಸುತ್ತೆ. ಯಾರು ಯಾವುದೇ ಒಂದು ಕೆಲಸ ಅಂತ ಇಲ್ಲ, ಎಲ್ಲರೂ ಕೂಡ ಪ್ರಾಪರ್ಟೀಸ್ ಇದೆ ನೋಡ್ಕೋತಾರೆ, ಮತ್ತೆ ಒಂದಷ್ಟೆಲ್ಲಾನು ಕನ್ಸ್ಟ್ರಕ್ಷನ್ ಅದು ಇದು ಮಾಡ್ತಾರೆ. ಬಟ್ ಕೆಲಸ ಅಂತ ಪ್ರೊಫೆಷನ್ ಅಂತ ಯಾವ್ದು ತಗೊಂಡಿಲ್ಲ. ಮೇಡಮ್, ಇದೇನ್ ಮಾಡೋ ಪ್ಲಾನ್ ಇದೆ? ಇದು ಹಾಗೆ ಖಾಲಿ ಬಿಟ್ಟಿದ್ದಾನೆ. ತಮ್ಮ ಹಾಗೆ ಖಾಲಿ ಬಿಟ್ಟಿದ್ದಾನೆ. ನಾನು ಅವಾಗ್ಲೇ ನಿಮಗೆ ಹೇಳ್ದಾಗೆ ಇಲ್ಲಿ ನಮ್ಮ ತಂದೆಗೆ ಒಂದು ದೇವಸ್ಥಾನ ಕಟ್ಟಬೇಕು ಅನ್ನೋದು ನಮ್ಗೆ ಆಸೆ ಇತ್ತು. ಸೊ ಹಾಗಾಗಿ ಆ ದೇವಸ್ಥಾನ ನಿರ್ಮಾಣದ ಒಂದು ಹಂತದಲ್ಲಿದೆ ಈಗ. ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಹೌದು, ಇದೆಲ್ಲ ನೀಟಾಗಿತ್ತು. ಈಗ ನಂದಿನಿ ಒಂದ್ ಸ್ವಲ್ಪ ಮಳೆ ಎಲ್ಲ ಬಂದು ಒಂಚೂರು ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಇನ್ನು ಪೆಂಡಾಲ್ ಎಲ್ಲ ಹಾಕಿದ್ರೆ ಇದೆಲ್ಲ ಒಂದ್ ಸ್ವಲ್ಪ ಈ ಈವೆಂಟ್ ಅವ್ರಿಗೆ ಯಾರಿಗೋ ಬಾಡಿಗೆ ಕೊಟ್ಟಿದ್ದಾರೆ, ಅವರೆಲ್ಲ ತಂದು ಅದು ಇದು ಹಾಕೋತಾರೆ. ಕ್ಲೀನ್ ಮಾಡಿಸ್ಬೇಕು. ಈಗ ಮಳೆ ಬರ್ತಾ ಇರೋದ್ರಿಂದ ಎಲ್ಲ ಪೂರ್ತಿ ಹಾಗೆ ಇದೆ. ನಿಮ್ಗೇನ್ ಪ್ಲಾನ್ ಇಲ್ವಾ ಮೇಡಮ್? ಈ ತರ ಇಷ್ಟೊಂದು ಪ್ರಾಪರ್ಟೀಸ್ ಇದೆ, ಏನಾದ್ರು ಬಿಲ್ಡಿಂಗ್ ಗಳು ಕಟ್ಟು ಇನ್ನೂ ಬಾಡಿಗೆ ಕೊಡ್ಬೇಕು, ಅಥವಾ ತೊಟ್ಟಿ ಮನೆ ತರ ಏನಾದ್ರು ಮಲ್ನಾಡ್ ಸ್ಟೈಲ್ ಅಲ್ಲಿ ಕಟ್ಬೇಕು? ನನ್ಗಿರೋದು ಒಂದೇ ಆಸೆ ನಂದಿನಿ, ನನ್ಗೇನ್ ಪ್ರಾಪರ್ಟಿಗಳು ಇದ್ರದೆಲ್ಲ ಏನು ಹುಚ್ಚಿಲ್ಲ. ನಾ ಹೇಳದ್ನಲ್ಲ, ಹಾಸ್ಕೊಂಡು ಒದ್ಕೊಳ್ಳೋ ಅಷ್ಟು ಕೇಸ್ಗಳಿದೆ. ಸೊ ಇವೆಲ್ಲವೂ ಕೂಡ ಸಾಲ್ವ್ ಆಗ್ಬೇಕು. ಒಂದು ಪ್ರಾಪರ್ಟಿನ ಎಂಜಾಯ್ ಮಾಡೋ ಅಷ್ಟು ನನಗೇನು ಅದೇನು ತುಂಬಾ ಗ್ರೇಟ್ ಅಂತೇನು ಅನ್ಸೋದಿಲ್ಲ ನನಗೆ. ನನಗೇನು ಅದು ಅನ್ಸಲ್ಲ. ನನ್ಗೆ ಇದ್ದಿದ್ದು ಒಂದು ಆಸೆ ಏನು ಅಂದ್ರೆ ಅಪ್ಪಂದೊಂದು ದೇವಸ್ಥಾನ ಚೆನ್ನಾಗಿ ನಿರ್ಮಾಣ ಆಗ್ಬೇಕು ಅಂತ ಒಂದು. ಇನ್ನೊಂದೊಂದು ಪುಟ್ಟದಾಗಿ ನನ್ನ ಮಗನಿಗೋಸ್ಕರ ನಾನೊಂದು ನೀಟಾಗಿ ಅವನ ಆಸೆ ಪಡೋ ತರ ಒಂದು ಕನಸಿನ ಮನೆ ಕಟ್ಟಬೇಕು ಅನ್ನೋದು ಒಂದು ಆಸೆ ಇದೆ. ಯಾಕಂದ್ರೆ ಈಗ ನಾವಿರುವಂತ ಮನೆ ಸುಮಾರು ಹಳೇದು, ಈಗಿನ ಟ್ರೆಂಡಿಗಿಲ್ಲ. ಸೊ ಹಾಗಾಗಿ ಈಗಿನ ಟ್ರೆಂಡಿಗೆ ನಾವು ಮಾಡ್ಬೇಕು ಅಂದ್ರೆ ಮಕ್ಕಳೆಲ್ಲ ಬೇರೆ ತರ ಕೇಳ್ತಾರಲ್ವಾ. ಸೊ ಅವ್ನು ನನ್ಗಿರೋನೊಬ್ನೇ ಮಗ, ಆಸ್ತಿ ಮಾಡಿಡ್ಬೇಕು, ಇನ್ನೊಂದು ಆ ಥರದ್ದೆಲ್ಲ ಕನ್ಸು ನನಗೇನಿಲ್ಲ. ಅವ್ನಿಗೆ ಒಂದು ಒಳ್ಳೆ ಜೀವನ ರೂಪಿಸ್ಕೊಡ್ಬೇಕು, ಒಂದು ಒಳ್ಳೆ ಮನೆ ಕಟ್ಕೊಡ್ಬೇಕು ನನ್ನ ಮಗನ್ಗೆ. ನಿಮ್ಮ ಮಗನ ಮನೆ ಯಾವ ತರ ಆಸೆ? ನನ್ನ ಮಗ ಯಾವತ್ತೂ ಅದನ್ನೆಲ್ಲ ನನ್ನ ಜೊತೆ ಹಂಚ್ಕೊಂಡಿಲ್ಲ. ಬಟ್ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆ ವ್ಯಕ್ತಿ ಆಗಬೇಕು ಅನ್ನೋದಷ್ಟೇ ನನಗಿಷ್ಟ. ಹೌದು, ಈಗ ನಾವೇ ಹೇಗೆ ಹೆಮ್ಮೆಯಾಗಿ ನಮ್ಮ ತಂದೆ ಬಗ್ಗೆ ಹೇಳ್ಕೊತೀವಿ, ಅವನು ಒಂದಿನ ತಾಯಿ ಬಗ್ಗೆ ಹೇಳ್ಕೊಳ್ಳೋವಾಗ ಅವನಿಗೂ ಕೂಡ ಅಷ್ಟೇ ಹೆಮ್ಮೆ ಇರಬೇಕು. ಈಗ ನನ್ನ ಮಗನ ಬಗ್ಗೆ ನಾನು ಹೇಳ್ಕೊಳ್ಳೋವಾಗ್ಲೂ ನನಗೆ ಅವನ ವ್ಯಕ್ತಿತ್ವನ ಅಷ್ಟೇ ಒಳ್ಳೆ ಥರದ್ರಲ್ಲಿ ಪ್ರೊಜೆಕ್ಟ್ ಮಾಡಬೇಕು ಅಂದರೆ ಒಳ್ಳೆ ವ್ಯಕ್ತಿತ್ವ ಅವನಿಗಿರಬೇಕು. ಯಾವಾಗ ಮಾಡಿದ್ದೆ? ಯಾವಾಗ ಕಂಪ್ಲೀಟ್ ಮಾಡೋ ಪ್ಲಾನ್ ಇದೆ? ಇದು ಅಂದ್ರೆ ಈಗ ಮಳೆ ಸ್ಟಾರ್ಟ್ ಆಗಿದ್ರಿಂದ ಹಾಗೆ ಸ್ಟಾಪ್ ಆಗಿದೆ. ಸೊ ಇನ್ನೇನೀಗ ಕಂಪ್ಲೀಟ್ ಆಗುತ್ತೆ ನಂದಿನಿ. ಮೇ ಬಿ ಇನ್ನೊಂದು 2-3 ತಿಂಗಳು ಆಗ್ಬೋದು. ಅಂದ್ರೆ ತಂದೆಗಾಗಿ ನಾನು ನೋಡಿದೀನಿ ಸಮಾಧಿ ಕಟ್ತಾರೆ, ಅರೆ ನೀವು ದೇವಸ್ಥಾನನೇ ಕಟ್ತಾ ಇದೀರಲ್ಲ? ಯಾಕಂದ್ರೆ ಅವರೇ ಅಲ್ವಾ ನಮಗೆ ಕಣ್ಣಿಗೆ ಕಾಣಿಸುವಂತ ದೇವ್ರು ನಮ್ಮ ತಂದೆನೆ. ಇವತ್ತು ನಾವೆಲ್ಲ ಇಷ್ಟು ನೆಮ್ಮದಿಯಾಗಿದ್ದೀವಿ, ನಮ್ಗೊಂದು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಹಿಂದೆ ನಮ್ಮ ತಂದೆ ಶ್ರಮ ತುಂಬಾ ಇದೆ. ಅಷ್ಟೊಂದು ಸಿಂಪಲ್ ಆಗಿರಲಿಲ್ಲ. ಯಾಕೆಂದರೆ ಅವರೇನು ಏನು ಹೇಳ್ತಾರೆ, ಈಸಿಯಾಗಿ ಬಂದಂಥದ್ದಲ್ಲ. ನಮ್ಮ ತಂದೆಗೆ ತುಂಬ ಶ್ರಮ ಪಟ್ಟಿದ್ದಾರೆ.
ಮತ್ತು ಲೈಫಲ್ಲಿ ತುಂಬ ಫೇಸ್ ಮಾಡಿದ್ದಾರೆ ನಮ್ಮ ತಂದೆ. ಬಟ್ ಯಾವುದಕ್ಕೂ ನಮ್ಮ ತಂದೆ ಹೆದರ್ಲಿಲ್ಲ, ಯಾವುದಕ್ಕೂ ಒಂಥರ ಭಯ ಪಡಲಿಲ್ಲ. ನಿಮ್ ತಂದೆ ಯಾವಾಗ್ಲೂ ಜೈಲು ಕೇಸು ಆತರ ಏನು? ಹೌದು, ನಾನು ಹೇಳಿದ್ನಲ್ಲ ನಿಮಗೆ, ನೋಡಿದ್ದಾರೆ, ಜೈಲ್ಗೂ ಹೋಗಿ ಬಂದಿದ್ದಾರೆ ನಮ್ಮ ತಂದೆ. ಯಾವುದೇ ಕೆಟ್ಟ ಕೆಲಸ ಮಾಡಿ ಅಲ್ಲ, ಕೆಲವೆಲ್ಲ ಪರಿಸ್ಥಿತಿಗಳಿರುತ್ತಲ್ಲ. ನಿಮ್ಗೆ ಅವಾಗ ಎಷ್ಟು ವಯಸ್ಸು? ನನ್ಗಾಗ 5-6 ವರ್ಷ ಇರಬೇಕು. ಓ, ನೀವಿನ ಚಿಕ್ಕವರು. ನಾನು ತುಂಬ ಚಿಕ್ಕವಳು ಆಗ. ಯಾವುದೋ ಕೆಲವು ವೈಯಕ್ತಿಕ ಕಾರಣಗಳಿಂದ ನಮ್ಮ ತಂದೆ ಜೈಲ್ಗೂ ಹೋಗ್ಬೇಕಾಗಿ ಬರುತ್ತೆ. ಸೊ ಇವೆಲ್ಲ ಆಗಿದೆ ನಮ್ಮದು. ಆ್ಯಕ್ಚುಲಿ ನಾವು ಹೇಳಬೇಕು ಅಂದರೆ ನಮ್ಮ ಕತೆ, ನಮ್ಮ ಕುಟುಂಬದ ಒಂದು ಕತೆನ ಒಂದು ಸಿನಿಮಾ ಮಾಡ್ಬೋದು. ನಾನು ಇವತ್ತೇನು ಹೇಳ್ತಾ ಇದ್ದೀನಿ ಅಷ್ಟು ಸುಲಭ ಅಲ್ವೇ ಅಲ್ಲ. ಇರುತ್ತೆ ಒಂದು ಕುಟುಂಬ ಅಂದಮೇಲೆ, ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ, ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ಪರ ಇರುತ್ತೆ, ವಿರೋಧ ಇರುತ್ತೆ, ಎಲ್ಲವೂ ಇರುತ್ತೆ. ಇವತ್ತಿಗೂ ಎಲ್ಲವೂ ಇದೆ. ನಮ್ಮ ತಂದೆ ನಾವು ಕಳ್ಕೊಂಡಿದ್ರು ಕೂಡ ನಾವು ಎಲ್ಲ ಫೇಸ್ ಮಾಡ್ತಾ ಇದ್ದೀವಿ. ಬಟ್ ಯಾವುದಕ್ಕೂ ಭಯ ಪಡಲ್ಲ. ಯಾಕಂದರೆ ನಮಗೆ ನಮ್ಮ ತಂದೆ ಹಾಕ್ಕೊಟ್ಟಿರೋಂಥ ಅಡಿಪಾಯ ಏನು ಅಂತಂದರೆ, ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಇನ್ನೊಬ್ರದ್ದು ನಮಗೆ ಬೇಡ, ನಮ್ದು ಬೇಕಾದ್ರೆ ಬಿಟ್ಬಿಟ್ಟು ಬಂದುಬಿಡಿ, ಬಟ್ ಇನ್ನೊಬ್ರದ್ದು ನಮಗೆ ಬೇಡ ಅಂತ ತುಂಬ ನಮ್ಮ ತಂದೆ ಒಂಥರ ನಮಗೆ ಪ್ರತಿನಿತ್ಯ ಹೇಳ್ತಾ ಇದ್ದಿದ್ದು ಅದನ್ನೇ. ಅವರೇನಾದರೂ ದುಡ್ಡಿತ್ತು ಅನ್ನೋ ಅಹಂ ಅವ್ರ ತಲೆಗೆ ಏನಾದರೂ ಒಕ್ಬಿಟ್ಟು ಎಲ್ಲವನ್ನ ಅವರು ಐಷಾರಾಮಿ ಜೀವನ ಮಾಡಿ ಕಳ್ಕೊಂಡಿದ್ದಿದ್ರೆ ನಮಗೆಲ್ಲ ಏನೂ ಉಳಿತಾನೆ ಇರಲಿಲ್ಲ. ನಾವು ಒಂದೊಂದ್ಸಲ ಹೇಳ್ತಿದ್ವಿ ಅಪ್ಪಂಗೆ, ಅಪ್ಪ ನೀನು ಎಲ್ಲ ಇದೆಯಲ್ಲ ನಿನ್ನ ಹತ್ರ, ನೀನು ಯಾಕೆ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡಬಾರ್ದು, ಮೈ ತುಂಬ ಒಡವೆ ಹಾಕ್ಕೊಂಡು ಆ ಕಡೆ ಈ ಕಡೆ ಬಾಡಿ ಗಾರ್ಡ್ಸ್ ಈ ಥರ ಎಲ್ಲ. ಈಗ ನಾವು ಟೀನೇಜರ್ಸಲ್ಲಿ ಇರುತ್ತಲ್ಲ ನಮಗೂ, ಆವಾಗ ನಮ್ಮ ತಂದೆ ಹೇಳೋರು, ನಾನು ರೈತನ ಮಗ ನಾನು ಅಂತ. ಆ ಪದ ನಮ್ಮ ತಂದೆ ಯಾವಾಗಲೂ ಅದನ್ನು ಬಳಸೋರು. ಆ ಥರ ಎಲ್ಲ ಮಾಡಬಾರ್ದು, ಅವೆಲ್ಲ ಟೆಂಪ್ರವರಿ ಅದು ಅಂತೆಲ್ಲ ತುಂಬ ಹೇಳೋರು, ಏನೇನೋ ಹೇಳೋರು ನಮ್ಮ ತಂದೆ. ನೀವು ಬಾಡಿ ಗಾರ್ಡ್ ಇಟ್ಕೊಂಡು ಹೋಗ್ತಾ ಇದ್ರೆ ಸಿನಿಮಾಗೆಲ್ಲ? ಖಂಡಿತವಾಗ್ಲೂ ಇಲ್ಲ, ಇವತ್ತಿಗೂ ಇಲ್ಲ ನಂದಿನಿ. 12 ಗಂಟೆ ರಾತ್ರಿಯಲ್ಲಿ ನಾನು ಏನಾದ್ರು ಅಕಸ್ಮಾತ್ ಶೂಟಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೂ ಅಷ್ಟೇ ನಾನು ಒಬ್ಬಳೇ ಬರ್ತೀನಿ. ಯಾರಾದರೂ ನನ್ನ ಜೊತೆ ಅಸಿಸ್ಟೆಂಟ್ಸ್ ಹುಡುಗರೇನಾದರೂ ಇತ್ತು ಅಂತಂದರೆ ಬೇಕಾದ್ರೆ ಒಂದೊಂದ್ಸಲ ಜೊತೆ ಕರ್ಕೊಂಬರ್ತೀನಿ. ಬಿಟ್ಟರೆ 12 ಗಂಟೆ ರಾತ್ರಿ ಆದರೂ ನಾನು ಒಬ್ಬಳೇ ಡ್ರೈವ್ ಮಾಡ್ಕೊಂಬರ್ತೀನಿ. ನಮ್ಮ ತಂದೆ ಒಂದು ಮಾತು ಹೇಳೋರು, ಯಾರಾದರೂ ನಿನ್ನ ಗಾಡಿಗೆ ಏನಾದರೂ ಅಡ್ಡ ಬಂದರೆ ಗಾಡಿ ಮಾತ್ರ ನಿಲ್ಲಿಸ್ಬೇಡ, ಬೇಕಾದ್ರೆ ಹತ್ತಿಸ್ಕೊಂಡು ಬಂದ್ಬಿಡು, ನೆಕ್ಸ್ಟ್ ಏನಾಗತ್ತೆ ನಾನು ನೋಡ್ಕೋತೀನಿ ಅಂತ. ಅಷ್ಟು ಧೈರ್ಯ ಕೊಡ್ತಾ ಇದ್ರು, ತುಂಬ ಧೈರ್ಯ ಕೊಡ್ತಿದ್ರು. ಮತ್ತು ನಮ್ಮನ್ನೆಲ್ಲ ತುಂಬ ಸೆಕ್ಯೂರ್ ಮಾಡ್ತಾ ಇದ್ರು ನಮ್ಮ ತಂದೆ. ಈಗ ನಾನು ಹೊರಗಡೆ ಹೇಳುವಾಗ ತುಂಬ ಜನಕ್ಕೆ ಅದು ಬೇರೆ ಥರ ಅಂತ ಅನ್ನಿಸ್ಬೋದು. ಈಗ 3 ಜನ ಹೆಂಡ್ತಿದಿರು ಅಥವಾ 9 ಜನ ನಾವು ಮಕ್ಕಳು ಅಂದಾಗ ಇವ್ರೇನು ಸಂದೇಶ ಕೊಡ್ತಾ ಇದ್ದಾರೆ ಅಂತ ಕೇಳ್ತಾರೆ ಕೆಲವರು. ಬಟ್ ನಾವು ಮುಚ್ಚಿಟ್ಟು ಮಾತಾಡೋಕ್ಕಾಗಲ್ಲ. ಈಗ ನಾನು ಹೇಳೋದು ನಾನು ಯಾರು ಅಂತ ಯಾರಿಗೂ ಗೊತ್ತೇ ಇಲ್ಲ ಅಥವಾ ಇನ್ನೊಂದು ಅಂದಾಗ ಸುಳ್ಳಿನ ಕಂತೆನ ನಾವು ಸೃಷ್ಟಿ ಮಾಡ್ಬೋದು, ನಮ್ಮ ಬಗ್ಗೆ ನಾವು ಬೇರೆ ಥರ ಪ್ರೊಜೆಕ್ಟ್ ಮಾಡ್ಕೋಬೋದು. ಬಟ್ ಇರೋವಂಥ ಸತ್ಯನ ಯಾವಾಗಲೂ ಕೂಡ ನಾವು ಹೊರಗಡೆ ಹೇಳಲೇಬೇಕಾಗತ್ತೆ, ಯಾವತ್ತೂ ಮುಚ್ಚಿಟ್ಕೋಬಾರ್ದು. ಹಾಗಾಗಿ ಆ ವ್ಯಕ್ತಿತ್ವವನ್ನು ನಾನು ಅನುಸರಿಸುವಂಥ ವ್ಯಕ್ತಿ. ಹಾಗಾಗಿ ಅದರಲ್ಲಿ ನನಗೇನು ಅವಮಾನ ಇಲ್ಲ. ಈಗ ಕೆಲವ್ರು ಹೇಳ್ತಾರೆ ತಂದೆ ತಾಯಿ ಆಸ್ತಿ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ಇನ್ನೊಂದು ಕೊಟ್ಟಿಲ್ಲ, ಮತ್ತೊಂದು ಕೊಟ್ಟಿಲ್ಲ ಅಂತ ದ್ವೇಷ ಮಾಡ್ತಾರೆ. ಬಟ್ ನಾನು ಹೇಳೋದು, ನಮ್ಮ ತಂದೆ ಕೊಟ್ಟಿರೋಂಥ ದೇಹ ಇದು, ತಂದೆ ತಾಯಿ ನಮಗೆ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಅವ್ರನ್ನ ನಾವು ನೆನೆಸ್ಕೋಬೇಕು. ಬಿಟ್ರೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅನ್ನುವಂಥದ್ದು ಅಂಥದ್ದು ಯಾವುದು ಏನೂ ಇಲ್ಲ. ಇವತ್ತು ಬಹಳಷ್ಟು ಕೊಟ್ಟಿದ್ದಾರೆ, ಎಲ್ಲರಿಗೂ ನಮ್ಮ ತಂದೆ ಕೊಟ್ಟಿದ್ದಾರೆ. ಒಂದಷ್ಟೆಲ್ಲನೂ ಕೂಡ ನಮ್ಮದು ಕೇಸ್ಗಳು ನಡೀತಿದೆ, ಒಂದಷ್ಟೆಲ್ಲ ಇದೆಲ್ಲ ಇರುತ್ತೆ. ಬಟ್ ಅದಕ್ಕೆ ಅಂತ ಅವ್ರನ್ನ ನಾವು ದ್ವೇಷ ಮಾಡೋಕ್ಕಾಗಲ್ವಲ್ಲ. ಅಂದ್ರೆ ಮೇಡಮ್, ನೀವು PUC ಹೋಗ್ಬೇಕಾರೆ ನಿಮ್ಗೆ ಲವ್ ಲೆಟರ್ ಎಷ್ಟು ಬಂತು? ಪ್ರಪೋಸ್ ಮಾಡೋ ಯಾವ್ದಾದ್ರು ಧೈರ್ಯ ಬಂತ? ಬಟ್ ಯಾರಾದ್ರೂ ಧೈರ್ಯ ಇರ್ಲಿಲ್ಲ ನಂದಿನಿ ಪ್ರಪೋಸ್ ಮಾಡಕ್ಕೆ. ಯಾಕ ಮಾತನ್ನ ಹೇಳ್ತೀನಿ ಅಂದ್ರೆ, ನಮ್ಮ ತಂದೆ ಒಂಥರ ಇಲ್ಲೆಲ್ಲ ಸ್ವಲ್ಪ ತಂದೆ ಹೆಸರು ಚೆನ್ನಾಗಿತ್ತು, ಆಮೇಲೆ ಅವ್ರ ಮಗಳು ಅನ್ನೋದು ಒಂದು. ಆಮೇಲೆ ನಮ್ಮ ತಾಯಿ ನಮ್ಗೆಲ್ಲ ಹೇಗ್ ಬೋಧನೆ ಮಾಡೋರು ಅಂದ್ರೆ, ನೀವೇನಾದ್ರೂ ಯಾರನ್ನಾದ್ರೂ ಎಲ್ಲ ಇಷ್ಟಪಟ್ರೆ ಎಲ್ಲಾನು ನಾನು ಮದ್ವೆಗಿದ್ವೆಲ್ಲ ಮಾಡ್ಕೊಡಲ್ಲ ಅನ್ನೋ ರೀತಿಲೇ ನಮ್ಗೆ ಹೇಳೋರು ನಮ್ಮ ತಾಯಿ. ಸೊ ಅದೆಲ್ಲ ನಮ್ ಚಿಕ್ಕ ವಯಸ್ಸಿಂದ ತಲೆಗೆ ತುಂಬಿ ನಮ್ಗೆ ಆ ಥರದ ಆಲೋಚನೆಗಳೇ ಬರ್ಲಿಲ್ಲ. ಆ ಥರದ್ದು ಇಲ್ಲ, ಧೈರ್ಯ ಮಾಡ್ಲಿಲ್ಲ. ಬಟ್ ಗೊತ್ತಿರ್ತಾ ಇತ್ತು ನಮ್ಗೆ, ಕೆಲವ್ರು ನೋಡಿದಾಗ ಅವ್ರು ಇಷ್ಟ. ಬಟ್ ಈಗ ಹೇಳ್ತಾರೆ ನಮ್ಮ ಸಂಬಂಧಿಕರಲ್ಲೇ ಕೆಲವರೆಲ್ಲ ಈಗ ಮಾತಾಡೋಕೆ ಹೇಳ್ತಾರೆ, ನಾವ್ ಅವಾಗ ಅನ್ಕೊಂಡಿದ್ವಿ ನನ್ನ ತಮ್ಮಂಗ್ ನೀನ್ ಮಾಡ್ಕೋಬೇಕು ಅಂತ, ಕೇಳೋಣ ಅಂತ ಅನ್ಕೊಂಡಿದ್ವಿ ಅಂತ. ಬಟ್ ಅವಾಗ ನಾನು ಚಿಕ್ಕೋಳಲ್ವಾ, ಎಲ್ರಿಗೂ ಆಕ್ಚುಲಿ ತುಂಬಾನೇ ಆಶ್ಚರ್ಯ ಆಯ್ತು. ನನ್ನ ಮದ್ವೆ ಫಿಕ್ಸ್ ಆಗಿದೆ ಅಂತ ನಾವೆಲ್ಲರ ಹತ್ರ ಹೇಳಿದಾಗ, ಯಾಕೆ ಇಷ್ಟು ಬೇಗ ಮದ್ವೆ ಮಾಡ್ತಿದ್ದೀರಾ, ಏನಾದ್ರು ಲವ್ ಮ್ಯಾರೇಜ್ ಅಶ್ವಿನಿದು ಅಂತ ತುಂಬಾ ಜನ ಪ್ರಶ್ನೆ ಮಾಡಿರೋರಿದ್ದಾರೆ. ಬಟ್ ಎಲ್ರಿಗೂ ಹೇಳಿದ್ರೆ ಇವತ್ತಿಗೂ ಕೆಲವ್ರು ನಂಬಲ್ಲ, ಇಲ್ಲಪ್ಪ ಏನೋ ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಟ್ ಹಾಗೆ ಜೀವನ ನಡೀತು ಅಷ್ಟೇ. ಇವಾಗ ಇಂಡಸ್ಟ್ರಿಗೆ ಬಂದ್ಮೇಲೆ ನೆಕ್ಸ್ಟ್ ಆಫ್ಟರ್ ಮ್ಯಾರೇಜ್ ಪ್ರಪೋಸಲ್ ಬರ್ನಿಲ್ವಾ? ಮತ್ತೆ ಅದ್ರ ಜೊತೆಗೆ ಆಫ್ಟರ್ ಡಿವೋರ್ಸ್ ಮದ್ವೆ ಪ್ರಪೋಸಲ್ ಬಂತ? ಮನೆ ಕಡೆ ಏನಂದ್ರು? ಪ್ರಪೋಸಲ್ಸ್ ಅನ್ನಕ್ಕಿಂತ ಕಾಂಟ್ರವರ್ಸಿಗಳೇ ಜಾಸ್ತಿ. ಏನೇನ್ ಕಾಂಟ್ರವರ್ಸಿ ಮಾಡಾಕಿದ್ರು? ಅಲ್ಲ, ಈಗ ನಾವು ಚಿತ್ರರಂಗದಲ್ಲಿ ಇದೀವಿ ಅಂತ ಆದಾಗ ಕಾಂಟ್ರವರ್ಸಿಗಳೇ ಜಾಸ್ತಿ ಅಲ್ವಾ. ಒಂದಷ್ಟು
ಫಸ್ಟು ಗೊತ್ತಿಲ್ಲದೆ ಏನೇನೋ ವಿಚಾರಗಳು ಮಾತಾಡುವಂಥದ್ದು, ಬೇರೆಯವ್ರ ಜೊತೆಲಿ ಒಂಥರ ಜೋಡಿಸಿ ಮಾತಾಡುವಂಥದ್ದು, ಇದೆಲ್ಲ ಆಗಿದೆ. ಏನಾಗಿಲ್ಲ ಅಂತ ಏನು, ಅದ್ ನಿಮ್ ಕಿವಿಗೂ ಬಿದ್ದಿದೆ? ಬಿದ್ದಿದೆ. ಸುಮಾರು ನನ್ನ ಕಿವಿಗೂ ಬಿದ್ದಿರೋ ಅಂಥದ್ದು, ಗೊತ್ತಿರುವಂಥ ವಿಚಾರನೇ ಅದೆಲ್ಲ. ಬಟ್ ಅದೇ ನಾನು ಹೇಳದ್ನಲ್ಲ, ಡಿವೋರ್ಸ್ ಎಲ್ಲ ಆದಮೇಲೆ ಕೆಲವೆಲ್ಲ ತಪ್ಪು ನಿರ್ಧಾರಗಳನ್ನ ಲೈಫಲ್ಲಿ ತೊಗೊಂಡಿರ್ತೀವಿ, ಎಡವಿರ್ತೀವಿ, ಮಾಡಿರ್ತೀವಿ. ಬಟ್ ಅದೆಲ್ಲ ನಾನೇನು ನೆನೆಸ್ಕೊಳಕ್ಕೆ ಇಷ್ಟಪಡಲ್ಲ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಅವತ್ತು ದೇವ್ರು ನನ್ನ ಚೆನ್ನಾಗೇ ಇಟ್ಟಿದ್ದಾನೆ, ಇವತ್ತು ದೇವ್ರು ನನ್ನ ಚೆನ್ನಾಗಿ ಅಲ್ಲ, ಪ್ರಪೋಸಲ್ ಬಂತು ಡಿವೋರ್ಸ್ ಆದ್ಮೇಲೆ ಮದ್ವೆ ಮಾಡ್ಕೊಳ್ಳೋದಕ್ಕೆ. ಹೌದು. ಯಾಕೆ ಟ್ರೈ ಮಾಡ್ಲಿಲ್ಲ? ಮಾಡಲಿಲ್ಲ ಅಂತಲ್ಲ, ನೋಡೋಣ. ನಾನು ಬಿಕಾಸ್ ಬೇಡ ಅಂತ ನಾನು ಯಾವತ್ತೂ ಅದನ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತ ಅಲ್ಲ. ಅಮ್ಮಂಗೂ ಆಸೆ ಇರುತ್ತೆ ಅನ್ಕೊಳ್ತೀನಿ. ಅಮ್ಮ ಏನ್ ಇಲ್ಲ, ಹೇಳ್ತಾರೆ? ನಮ್ಮ ತಾಯಿಗೆ ಆ ವಿಚಾರದಲ್ಲಿ ಅವ್ರಿಗೆ ಬಹುಶಃ ನನಗೆ ಗೊತ್ತಿರಂಗೆ ಆಸಕ್ತಿ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಬೇಡ ಅಂತ ಎಲ್ಲವನ್ನ ನನ್ನ ಮಗಳಿಗೆ ನಾನು ಕೊಟ್ಟಿದ್ದೀನಿ. ಮತ್ತೆ ಏನಾದ್ರೂ ಇನ್ನೊಂದಾದಾಗ ಅವಳಿಗೆ ತಡ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ, ಅಥವಾ ಯಾವ ತರ ನೆಕ್ಸ್ಟ್ ಲೈಫ್ ಏನು ಅನ್ನೋದು ಗೊತ್ತಿರೋದಿಲ್ಲ. ಸೊ ಬೇಡ ಅನ್ನೋದು ತಾಯಿಗೆ ಇದ್ದೇ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಗೊತ್ತಿಲ್ಲ ನನಗೆ ಅವರ ಒಂದು ರಿಯಾಕ್ಷನ್ ಹೇಗೆ ಅಂತ. ನೋಡೋಣ, ಆ ಟೈಮ್ ಬಂದಾಗ ನಂದಿನಿ. ಅಂದ್ರೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ? ನೋಡೋಣ. ನನಗೇನು ಅಂತಂದ್ರೆ ನನ್ನ ಕೆರಿಯರ್ನ ಸಪೋರ್ಟ್ ಮಾಡುವಂಥವ್ರು, ಅಥವಾ ನನ್ನ ಆಸೆಗಳಿಗೆ ನನಗೆ ಬೆಂಬಲವಾಗಿ ನಿಂತ್ಕೊಳ್ಳುವಂಥವ್ರು. ಈಗ ನಾನು ನಾರ್ಮಲ್ ಆಗಿ ಎಲ್ಲ ಹೆಣ್ಮಕ್ಳು ಇದ್ದಂಗೆ ಇರೋಕ್ಕಾಗಲ್ಲ. ಸೊ ಹಾಗಾಗಿ ಒಂಥರ ಈ ಪಕ್ಷಿ ಥರ, ಫಿನಿಕ್ಸ್ ಪಕ್ಷಿ ಅಂತ ಏನು ಹೇಳ್ತಾರೆ, ಸೊ ಹಾಗೆ ನನ್ನನ್ನು ಕಂಟ್ರೋಲ್ ಮಾಡಿದ್ರೆ ನನ್ನ ಕಂಟ್ರೋಲಿಗೆ ಸಿಗೋದಿಲ್ಲ. ಅದಕ್ಕೆ ಅಂತ ತಪ್ಪು ಮಾಡ್ತೀವಿ ಅಂತಲ್ಲ, ಬಟ್ ನಾನು ಏನಾದರೂ ಅನ್ಕೊಂಡಾಗ, ನಾನು ಇದನ್ನು ನಾನು ಮಾಡಲೇಬೇಕು ಅಂತ ಅಂದ್ಕೊಂಡಾಗ ಅದನ್ನು ನಾನು ಮಾಡಲೇಬೇಕು. ಬಟ್ ಅದಕ್ಕೆ ನನಗೆ ತಡೆ ಹಾಕಿದಾಗ ತುಂಬ ಕಷ್ಟ ಆಗುತ್ತೆ. ಮತ್ತು ಈಗ ಮಗನೂ ಇದ್ದಾನೆ, ಅವನ ಜವಾಬ್ದಾರಿನೂ ನಮಗೆ ತುಂಬ ಇರುತ್ತೆ. ಮತ್ತು ನನ್ನ ಕುಟುಂಬದ ಜವಾಬ್ದಾರಿ ನನಗಿದೆ. ಮತ್ತು ನಮ್ಮ ತಂದೆಗಳು ಹೇಳಿ ಬಿಟ್ಟು ಹೋಗಿರುವಂಥ ತುಂಬ ಕನಸುಗಳು ನನಗಿದೆ. ಅದೆಲ್ಲ ತುಂಬ ಈಡೇರಿಸ್ಬೇಕು ಅನ್ನೋ ಆಸೆ ಇದೆ. ಅವ್ರ ಹೆಸರನ್ನ, ಅವ್ರು ಏನಿವತ್ತು ಬದುಕಿ ಬಾಳಿದ್ರು ನಮ್ಮ ತಂದೆ, ಆ ಹೆಸರನ್ನ ಇನ್ನೊಂದು ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅನ್ನೋ ಆಸೆ ತುಂಬ ಇದೆ ನನಗೆ. ನೆಕ್ಸ್ಟ್ ಏನಾರ ಎಲೆಕ್ಷನ್ ಏನಾದ್ರು ಪ್ಲಾನ್ ಇದೆಯಾ? ಎಲೆಕ್ಷನ್ ಪ್ಲಾನ್ ಅನ್ನುವಂಥದ್ದು ಗೊತ್ತಿಲ್ಲ ಅಲ್ವಾ ನಮಗೆ. ಈಗ ನನಗನ್ಸಿರುವಂಥದ್ದು ಏನು ಅಂದರೆ, ಎಷ್ಟೇ ನಾವೇನೇ ಪ್ರಯತ್ನ ಪಟ್ಟರೂ ಕೂಡ, ಇನ್ನೊಬ್ಬರ ಧ್ವನಿಯಾಗಿ ನಾವು ಅವ್ರ ಜೊತೆಗೆ ನಿಂತ್ಕೊಂಡ್ರೂ ಕೂಡ, ನಮ್ಮಲ್ಲಿ ಅಧಿಕಾರ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅಧಿಕಾರ ಅನ್ನುವಂಥ ಒಂದು ಏನು ಹೇಳ್ತಾರೆ, ಅಧಿಕಾರಕ್ಕೋಸ್ಕರ ಇವ್ರು ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ, ಆ ವ್ಯಕ್ತಿತ್ವ ನಂದಲ್ಲ. ಆದರೆ ಅಧಿಕಾರ ಅನ್ನೋದು ತುಂಬ ಮುಖ್ಯ ಮನುಷ್ಯನಿಗೆ. ನಮ್ಮಲ್ಲಿ ಅಧಿಕಾರ ಇಲ್ಲ ಅಂತಂದರೆ ನಾವು ವಿಧಾನಸೌಧ ಬಾಗಿಲ್ವರೆಗೂ ಹೋಗ್ಬೋದಷ್ಟೇ, ವಿಧಾನಸೌಧದ ಒಳಗಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ವಿಧಾನಸೌಧದ ಒಳಗಡೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ, ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಅಶ್ವಿನಿ ಮೇಡಮ್ ಎಲೆಕ್ಷನ್ಗೆ ಬರ್ತಾ ಇದ್ದಾರೆ. ಯಾವ ಪಕ್ಷ ಅಂತ ಹೇಳಿಲ್ಲ, ಬಟ್ ಕನಸಿದೆ, ಅದು ಒಂದು ಕನಸಿದೆ, ಆಸೆ ಇದೆ. ಕೆಲವ್ರು ಹೇಳ್ತಾರೆ ರಾಜಕಾರಣಿ ಮಕ್ಕಳು ಮಾತ್ರ ರಾಜಕೀಯಕ್ಕೆ ಬರ್ತಾರೆ ಅಂತ. ಬಟ್ ನಾನು ಯಾವತ್ತೂ ಕೂಡ ಅದು ಎಲ್ಲೂ ಕೂಡ ನನ್ನನ್ನು ನಾನು, ಈಗ ಸಿನಿಮಾ ರಂಗದಲ್ಲೂ ನನ್ನ ಸಂಬಂಧಿಕರಿದ್ದಾರೆ, ಪರಿಚಯದವರಿದ್ದಾರೆ, ಈಗ ಚಿತ್ರರಂಗದಲ್ಲೂ ಅಷ್ಟೇನೆ, ಆ್ಯಂಡ್ ನನ್ನ ರಾಜಕೀಯದಲ್ಲೂ ಅಷ್ಟೇನೆ ತುಂಬ ಜನ ಇದ್ದಾರೆ. ಬಟ್ ಯಾವತ್ತೂ ಕೂಡ ನಾನು ಯಾರ ಹೆಸರನ್ನು ಹೇಳಿಕೊಂಡು ಅಶ್ವಿನಿ ಇಂಥ ಅವ್ರ ಬೆಂಬಲದಿಂದ ಮುಂದೆ ಬಂದರು ಅನ್ನುವಂಥ ಒಂದಿದು ಎಲ್ಲೂ ಕೂಡ ಆಗಿಲ್ಲ. ಸೊ ಯಾರ ಸಪೋರ್ಟಿಂದನೂ ನಾನು ಬರಬೇಕು ಅಂತಲೂ ನಾನು ಅಂದ್ಕೊಂಡಿಲ್ಲ. ನಾನು ಯಾವಾಗಲೂ ಒಂದೇನು ಅಂದ್ಕೊಂಡಿದ್ದೀನಿ ಅಂದರೆ, ನನ್ನ ಶ್ರಮ ಇರಬೇಕು, ಅದ್ರ ಹಿಂದೆ ತಂದೆ ತಾಯಿ ಆಶೀರ್ವಾದ 100% ಇರುತ್ತೆ. ಮಾತಾ ಪಿತಾ ಗುರು ದೈವಂ ಅಂತ ಏನು ಹೇಳ್ತಾರೆ, ತಂದೆ ತಾಯಿ ಗುರುಗಳು ಮತ್ತು ದೇವರ ಆಶೀರ್ವಾದ ನಾವು ಮಾಡೋದ್ರಲ್ಲಿ ಒಳ್ಳೆತನ ಇತ್ತು ಅಂದರೆ ದೇವ್ರ ಭಗವಂತ ಕೈ ಹಿಡಿತಾನೆ. ಸೊ ಹಾಗಾಗಿ ನನಗೇನು ಅಂದರೆ, ನನ್ನ ವ್ಯಕ್ತಿತ್ವದಿಂದ ನಾನು ಗುರುತಿಸ್ಕೋಬೇಕು, ನನ್ನ ಶ್ರಮದಿಂದ ನಾನು ಗುರುತಿಸ್ಕೋಬೇಕು. ಯಾರ್ದು ಹೆಸರು ಹೇಳ್ಕೊಂಡು ಆ ಬ್ಯಾಚ್ ತೊಗೊಂಡು ನಂಗೆ ಗುರುತಿಸ್ಕೊಳಕ್ಕೆ ನಂಗೆ ಖಂಡಿತ ಇಷ್ಟ ಇಲ್ಲ. ಹಾಗಾಗಿ ಆ ಒಂದು ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನನಗೂ ಗೊತ್ತಿರಂಗೆ ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಸಿನಿಮಾ ರಂಗದಲ್ಲಿ ರಾಜಕೀಯ ವ್ಯಕ್ತಿಗಳಿದ್ದಾರೆ. ನಾನು ಇಂಟರ್ವ್ಯೂ ನೋಡ್ತೀನಿ, ಅವಾಗ ಹೇಳ್ತಾರೆ ಹೆಸ್ರಾ, ಇವಾಗ ಹೇಳ್ತಾರೆ ಹೆಸ್ರಾ ಅಂತ ಹೇಳ್ಬಿಟ್ಟು ತಮ್ಮನೇಲಿ ಒಂದು ಕ್ಯಾಚ್ ಹಾಕೊಡೋಣ ಅಂತ. ನೀವ್ ಹೇಳಂಗೆ ಇಲ್ವಲ್ಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮೊಂದಿಗೆ ಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.